ರಾಜ್ಯದಲ್ಲಿ ಮತ್ತೆ ಪೂರ್ಣಾವಧಿ ಸಿಎಂ ಮಾತು ಕೇಳಿಬರ್ತಾ ಇದೆ. ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಇರ್ತಾರೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಅವರ ಹೇಳಿಕೆ ಇದು. ಈಗಾಗಲೇ ಸಿಎಂ ಬದಲಾವಣೆ ಇರಬಹುದು ಅಥವಾ ಪೂರ್ಣಾವಧಿ ಸಿಎಂ ಪವರ್ ಶೇರಿಂಗ್ ಈ ವಿಚಾರದ ಬಗ್ಗೆ ಯಾರೂ ಮಾತನಾಡಬೇಡಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದಾಗಿದೆ. ಹಂಗಿದ್ದು ಕೂಡ ಮತ್ತೆ ಸಿಎಂ ಆಗಿ ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿತಾರೆ ಅಂತ ಕೊಪ್ಪಳದಲ್ಲಿ ಹಿಟ್ನಾಳ್ ಅವರು ಹೇಳಿಕೆ ಕೊಟ್ಟಿರೋದು. ಡಿಸೆಂಬರ್ ವರೆಗೂ ಮಾತ್ರ ಅಲ್ಲ, 5 ವರ್ಷ ಅವರೇ ಸಿಎಂ, ಅತಿ ಹೆಚ್ಚು ಕಾಲ ಸಿಎಂ ಆದ ದಾಖಲೆಗೆ ಪಾತ್ರರಾಗ್ತಾರೆ ಅಂತ. ಸಚಿವ ಸ್ಥಾನ ನೀಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಪಕ್ಷದ ತೀರ್ಮಾನಕ್ಕೆ ನಾನು ಯಾವಾಗಲೂ ಬದ್ಧ ಅಂತ ರಾಘವೇಂದ್ರ ಹಿಟ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅವ್ರ ಹೆಸರೇ ಮುಖ್ಯಮಂತ್ರಿಗಳಾಗ್ಯಾರ. ಇನ್ನೂ ಒಂದು ಡಿಸೆಂಬರ್ ಬಂದ್ರೆ ಹೈಯೆಸ್ಟ್ ಅವರೇ ರಾಜ್ಯದಲ್ಲಿ. ಡಿಸೆಂಬರ್ ನಂತರ ಇರ್ತಾರೆ, 100% ಇರ್ತಿದ್ದೇ ಇರ್ತಾರೆ. 5 ವರ್ಷ ಮುಗಿಸ್ತಾರೆ, 100% ಮುಗಿಸ್ತಾರೆ. ಈಗಾಗಲೇ ನಿಮ್ಗೆ 16 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಏನಾದರೂ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ಆಗಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಪಕ್ಷದ ಎಲ್ಲ ಮುಖಂಡರು. ಈಗ ಅವ್ರ ಹೆಸರೇ ಮುಖ್ಯಮಂತ್ರಿಗಳಾಗ್ಯಾರ. ಇನ್ನೂ ಒಂದು ಡಿಸೆಂಬರ್ ಬಂದ್ರೆ ಹೈಯೆಸ್ಟ್ ಅವರೇ ರಾಜ್ಯದಲ್ಲಿ. ಡಿಸೆಂಬರ್ ನಂತರ ಇರ್ತಾರೆ, 100% ಇರ್ತಿದ್ದೇ ಇರ್ತಾರೆ. 5 ವರ್ಷ ಮುಗಿಸ್ತಾರೆ, 100% ಮುಗಿಸ್ತಾರೆ. ಈಗಾಗಲೇ ನಿಮ್ಗೆ 16 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ ಈ ಗ್ಯಾರಂಟಿ ಯೋಜನೆ ಏನಾದರೂ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ಆಗಿದ್ರೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಪಕ್ಷದ ಎಲ್ಲ ಮುಖಂಡರು. ಈಗ ಅವ್ರ ಹೆಸರೇ ಮುಖ್ಯಮಂತ್ರಿಗಳಾಗ್ಯಾರ. ಇನ್ನೂ ಒಂದು ಡಿಸೆಂಬರ್ ಬಂದ್ರೆ ಹೈಯೆಸ್ಟ್ ಅವರೇ ರಾಜ್ಯದಲ್ಲಿ. ಡಿಸೆಂಬರ್ ನಂತರ ಇರ್ತಾರೆ, 100% ಇರ್ತಿದ್ದೇ ಇರ್ತಾರೆ. 5 ವರ್ಷ ಮುಗಿಸ್ತಾರೆ, 100% ಮುಗಿಸ್ತಾರೆ. ಈಗಾಗಲೇ ನಿಮ್ಗೆ 16 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಸೊ